ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ನಾನಿವತ್ತು ಇನ್ನೊಂದು ಹೊಸ ರೆಮಿಡಿನ ನಿಮ್ಮ ಸ್ಕಿನ್ಗಾಗಿ ತೊಗೊಂಬಂದಿದ್ದೀನಿ, ನಿಮ್ಮ ಫೇಸ್ಗಾಗಿ. ಯಾರಿಗೆಲ್ಲ ಡಾರ್ಕ್ ಸರ್ಕಲ್ಸ್ ಇದೆ ಐ ಕೆಳಗಡೆ, ಮತ್ತು ಗ್ಲೋಯಿಂಗ್ ಸ್ಕಿನ್ ಯಾರಿಗೆಲ್ಲ ಬೇಕು, ಮತ್ತು ಪಿಂಪಲ್ ಮಾರ್ಕ್ಸ್ ಎಲ್ಲನೂ ಹಾಗೆ ಇರುತ್ತಲ್ಲ ಸ್ಕಿನ್ನಲ್ಲಿ, ಅದೆಲ್ಲ ಕ್ಲಿಯರ್ ಆಗಬೇಕು ಅನ್ನೋದಕ್ಕೋಸ್ಕರ ನಾನಿವತ್ತು ಒಂದು ಒಳ್ಳೆ ಹೋಮ್ ರೆಮಿಡಿನ ತೊಗೊಂಬಂದಿದ್ದೀನಿ. ಸೊ ಯಾವುದು ಅನ್ನೋದನ್ನು ನಾನು ಇವಾಗ ನಿಮಗೆ ತೋರಿಸ್ತೀನಿ. ಅದು ಯಾವ ರೀತಿ ಪ್ರಿಪೇರ್ ಮಾಡೋದು, ಯಾವ ರೀತಿ ಹಚ್ಕೋಬೇಕು, ಏನು ಎಲ್ಲನೂ ತೋರಿಸ್ತೀನಿ. ಅದಕ್ಕೂ ಮುಂಚೆ ಫಸ್ಟು ಎಲ್ಲರೂ ಕೂಡ ನೀಟಾಗಿ ಮುಖನ ತೊಳ್ಕೊಂಬನ್ನಿ. ಮುಖದಲ್ಲಿ ಏನೂ ಕೂಡ ಇರಬಾರ್ದು, ಕ್ರೀಮ್ ಆಗಿರಲಿ ಪೌಡ್ರ್ ಆಗಿರಲಿ ಏನಾದರೂ ಹಾಕಿರ್ತೀರಲ್ವ, ಅದು ಯಾವುದೂ ಇರಬಾರ್ದು. ಇರ್ದಲೇ ಇರೋ ಥರ ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ಬನ್ನಿ. ಅಷ್ಟೊತ್ತಿಗೆ ನಾನು ಯಾವ್ಯಾವ ರೀತಿ ಏನೇನು ರೆಡಿ ಮಾಡೋದು ಅನ್ನೋದನ್ನೆಲ್ಲ ಇದರಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನಾನಿಲ್ಲಿ ಇದನ್ನ ಪ್ರಿಪೇರ್ ಮಾಡೋದಕ್ಕೆ ಒಂದು ಚಿಕ್ಕ ಆಲೂಗಡ್ಡೆನ ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಸೈಜ್ ಇದ್ರೆ ಸಾಕು. ಇದಕ್ಕೂ ಚಿಕ್ಕದಿದೆ ಅಂತ ಅಂದರೆ ಇದಕ್ಕೂ ಚಿಕ್ಕದು ಬೇಕಾದರೆ ಯೂಸ್ ಮಾಡ್ಬೋದು. ನಾನು ಕುತ್ತಿಗೆಗೆಲ್ಲ ಅಪ್ಲೈ ಮಾಡೋದ್ರಿಂದ ನನಗೆ ಇಷ್ಟು ಮೀಡಿಯಮ್ ಸೈಜಿಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಒಂದು ಪ್ಲೇಟ್ಗೆ ತುರ್ಕೊಳ್ಳೋಣ. ಗೈಸ್, ಇವಾಗ ಇದು ಕಂಪ್ಲೀಟಾಗಿ ತುರಿದಾಗಿದೆ. ಆಲೂಗಡ್ಡೆಯಿಂದ ಇದನ್ನ ಜ್ಯೂಸ್ನ ಸ್ವಲ್ಪ ಸಪ್ರೇಟ್ ಮಾಡ್ಕೋಬೇಕು. ಅದಕ್ಕೆ ಒಂದು ಬೌಲ್ಗೆ ಸಪ್ರೇಟ್ ಮಾಡ್ಕೊಳ್ಳೋಣ. ಇದು ಆ್ಯಕ್ಚುಲಿ ಜಾಸ್ತಿನೇ ಆಯಿತು, ಆದರೂ ಪರವಾಗಿ ಕುತ್ತಿಗೆಗೆಲ್ಲ ಹಾಕ್ಕೊಳ್ಳೋದ್ರಿಂದ ಸಾಕಾಗಬಹುದು. ಜ್ಯೂಸ್ನ ನೀಟಾಗಿ ಇಂಟ್ಕೊಂಡು ತೆಕ್ಕೊಳ್ಳಿ. ನೋಡಿ, ಇದಿವಾಗ ಕಂಪ್ಲೀಟಾಗಿ ನನಗೆ ಇಷ್ಟು ಜ್ಯೂಸ್ ಸಿಕ್ಕಿದೆ. ಗೈಸ್, ಫಸ್ಟು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಅಷ್ಟು ಇವಾಗ ಆಲೂಗೆಡ್ಡೆದು ಜ್ಯೂಸ್ನ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ 1-2 ಸ್ಪೂನು ಹಾಲು ಹಾಕ್ಕೊಳ್ತಾ ಇದ್ದೀನಿ. ರಾ ಮಿಲ್ಕು ಕಾಯಿಸಿರಬಾರ್ದು, ಹಸಿ ಹಾಲನ್ನ ಹಾಕೋಬೇಕು. 1 ಸ್ಪೂನು ಹಸಿ ಹಾಲು, ಇದು 2 ಸ್ಪೂನು ಸಾಕಾಗುತ್ತೆ. ಇಷ್ಟು ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗೈಸ್, ಇವಾಗ ಕ್ಲೆನ್ಸಿಂಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ನಿಮ್ಮ ಮುಖನ ನೀಟಾಗಿ ಆವಾಗಲೇ ಹೇಳ್ದಂಗೆ ತೊಳ್ಕೊಂಬನ್ನಿ. ಸೋಪ್ ಹಾಕ್ಬಿಟ್ಟು ನೀಟಾಗಿ ತೊಳ್ಕೊಂಬನ್ನಿ. ಇವಾಗ ಇದೆರಡು ಮಿಕ್ಸ್ ಆಗಿದೆ, ಹಾಲು ಮತ್ತು ಪೊಟ್ಯಾಟೊ ಜ್ಯೂಸ್. ನೋಡಿ, ನೋಡ್ತಾ ಇರ್ಬೋದು, ಕ್ಲೀನಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು ಕಾಟನ್ ಬೌಲ್ ತಗೊಳ್ಳಿ. ಕಾಟನ್ ಇಲ್ಲ ಅಂದರೆ ನೀವು ಕೈಯಲ್ಲಿ ಬೇಕಾದರೆ ಹಾಗೆ ಮಾಡ್ಕೊಬೋದು, ಬಟ್ ನಾನಿಲ್ಲಿ ಕಾಟನ್ನ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಸ್ಕಿನ್ಗೆ ಆಲೂಗೆಡ್ಡೆ ಜ್ಯೂಸಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ, ಇದರಲ್ಲಿ ವೈಟಮಿನ್ ಸಿ ಇರುತ್ತೆ, ಮತ್ತು ಇದರಲ್ಲಿ ವೈಟಮಿನ್ ಬಿ ಕೂಡ ಇರುತ್ತೆ. ಇದು ನಮ್ಮ ಮುಖದಲ್ಲಿರುವಂಥ ಕಪ್ಪು ಕಲೆಗಳನ್ನ ಹೋಗಲಾಡಿಸುತ್ತೆ, ಮತ್ತು ನಮ್ಮ ಡಾರ್ಕ್ ಸ್ಪಾಟ್ಸ್ ಆಗಿರುತ್ತಲ್ವ, ಡಾರ್ಕ್ ಸರ್ಕಲ್ಸ್ ಆಗಿರುತ್ತೆ ನಮ್ಮ ಕಣ್ಣಿನ ಕೆಳಗಡೆ, ಅದನ್ನೆಲ್ಲನೂ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಪಿಂಪಲ್ ಮಾರ್ಕ್ಸ್ ಇಲ್ಲ ಇದ್ದರೆ ಅದನ್ನು ಕೂಡ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ, ತುಂಬಾ ಸಹಾಯ ಮಾಡುತ್ತೆ. ಮತ್ತು ಹಸಿ ಹಾಲು ನಮ್ಮ ಸ್ಕಿನ್ನಲ್ಲಿರುವಂಥ ಡಸ್ಟ್ ಎಲ್ಲ ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಬ್ರೈಟ್ ಮಾಡೋದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಹಸಿ ಹಾಲು. ಮೊಡವೆ ಕಲೆ ಎಲ್ಲ ಇರುತ್ತಲ್ಲ, ಅದನ್ನು ಕೂಡ ಇದು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟು ಎಫೆಕ್ಟಿವ್ ಆಗಿ ಈ ಒಂದು ಹೋಮ್ ರೆಮಿಡಿ ವರ್ಕ್ ಆಗುತ್ತೆ. ಇದನ್ನು ನಾನು ಕುತ್ತಿಗೆಗೆಲ್ಲನೂ ಅಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ಇದನ್ನ ಹಾಗೆ ಡ್ರೈ ಆಗೋದಕ್ಕೆ ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡ್ಕೊಂಬರೋಣ. ಇದಿವಾಗ ಕಂಪ್ಲೀಟಾಗಿ ಡ್ರೈ ಆಗೋ ಅಷ್ಟೊತ್ತಿಗೆ ನೆಕ್ಸ್ಟ್ ಫೇಸ್ ಪ್ಯಾಕ್ಗೆ ರೆಡಿ ಮಾಡ್ಕೊಂಡ್ಬಿಡೋಣ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಪೊಟ್ಯಾಟೊ ಜ್ಯೂಸ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ನೀವು 1 ಟೇಬಲ್ ಆದರೂ ತೊಗೊಬೋದು, 1 ಟೇಬಲ್ ಸ್ಪೂನ್ ಆದರೂ ತೊಗೊಬೋದು, 2 ಟೇಬಲ್ ಸ್ಪೂನ್ ಆದರೂ ತೊಗೊಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ. ಹನಿನ ಆ್ಯಡ್ ಮಾಡ್ಕೊಳ್ಳೋಣ. ಹನಿ ಇಲ್ಲಿ ಸಿಗಲಿಲ್ಲ ಅಂತ ಅಂದರೆ ನೀವು ಬೇಕಾದರೆ ಲೆಮನ್ನ ಬೇಕಾದರೆ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಇಷ್ಟು ಹನಿನ ಯೂಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೂರು ಗಂಟಿರಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕ್ರೀಮ್ ಥರ ಬರಬೇಕು.
ಕ್ರೀಮ್ ಥರ ಬಂದರೆ ಚೆನ್ನಾಗಿ ಅನಿಸುತ್ತೆ ಹಚ್ಕೊಳ್ಳೋದಕ್ಕೆ ಮುಖಕ್ಕೆ. ಸೊ ಗೈಸ್ ಇವಾಗ ಇದು ಕಂಪ್ಲೀಟಾಗಿ ಡ್ರೈ ಆಗಿದೆ. ಇವಾಗ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಸೊ ಗೈಸ್ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪು ನಾವು ಪ್ರಿಪೇರ್ ಮಾಡಿದಂಥ ಫೇಸ್ ಪ್ಯಾಕು ಇದನ್ನ ಅಪ್ಲೈ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಬ್ರಷಲ್ಲಿ ಅಪ್ಲೈ ಮಾಡ್ಕೊಬೋದು, ಬಟ್ ನಾನು ಬ್ರಷ್ನ ಯೂಸ್ ಮಾಡಲ್ಲ. ಯಾಕೆ ಅಂತ ಅಂದರೆ ಇದನ್ನು ನೀಟಾಗಿ ನಮ್ಮ ಸ್ಕಿನ್ಗೆ ಹಾಕಿ ರಬ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಸ್ಕಿನ್ನಲ್ಲಿ ತುಂಬಾ ಚೆನ್ನಾಗಿ ಆಗುತ್ತೆ. ನಾವು ಬ್ರಷಲ್ಲಿ ಬರೀ ಮೇಲ್ಮೇಲೆ ಮಾತ್ರ ಅಪ್ಲೈ ಮಾಡ್ತೀವಿ, ಬರೀ ಹಿಂಗೆ ಅಂತೀವಿ ಅಷ್ಟೇ, ಅದು ನೀಟಾಗಿ ಸೆಟ್ ಆಗೋದಿಲ್ಲ. ಸೊ ಹಾಗಾಗಿ ನಾನು ಕೈಯಲ್ಲೇ ಈ ರೀತಿ ತಗೊಂಡು ಅಪ್ಲೈ ಮಾಡ್ಕೊತೀನಿ. ಗೈಸ್ ನಾನು ಆಲೂಗೆಡ್ಡೆ ಬಗ್ಗೆ ಆವಾಗಲೇ ನಿಮಗೆ ಇನ್ಫಾರ್ಮೇಷನ್ ತಿಳಿಸಿದ್ದೀನಿ, ಆಲೂಗೆಡ್ಡೆ ಜ್ಯೂಸ್ ಇಂದ ಏನೇನು ಯೂಸಸ್ ಇದೆ ಅಂತ. ಆ್ಯಂಡ್ ಕಡಲೆ ಹಿಟ್ಟು ಕೂಡ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕಡಲೆ ಹಿಟ್ಟು ನಮ್ಮ ಸ್ಕಿನ್ನಲ್ಲಿರುವಂತಹ ಟ್ಯಾನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಮ್ಮ ಸ್ಕಿನ್ನ ನ್ಯಾಚುರಲಾಗಿ ಗ್ಲೋ ಮಾಡೋದಕ್ಕೆ ಮತ್ತು ಬ್ರೈಟ್ನಿಂಗ್ ಸ್ಕಿನ್ನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಹನಿ ಕೂಡ ಅಷ್ಟೇ, ಜೇನುತುಪ್ಪನೂ ಕೂಡ ಅಷ್ಟೇ ನಮ್ಮ ಸ್ಕಿನ್ನ ನ್ಯಾಚುರಲ್ಲಾಗಿ ಹೈಡ್ರೇಟ್ ಮಾಡಿ ಸ್ಕಿನ್ ಟೋನ್ನ ಹೈಡ್ರೇಟ್ ಮಾಡಿಬಿಟ್ಟು ಸ್ಕಿನ್ನ ಗ್ಲೋನೆಸ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಇದಿಷ್ಟನ್ನು ಫೇಸ್ ಪ್ಯಾಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಹಚ್ಚಬೇಕಾದ್ರೇ ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ ಅಂತ ನನ್ನ ಸ್ಕಿನ್ನು. ಇದನ್ನು ಅಷ್ಟೇ ಒಂದು 10ರಿಂದ 15 ನಿಮಿಷ ಬಿಟ್ಬಿಟ್ಟು ಅದನ್ನ ಡ್ರೈ ಆಗೋದಕ್ಕೆ ಬಿಟ್ಟು ಆಮೇಲೆ ಕೋಲ್ಡ್ ವಾಟರಿಂದ ಮುಖನ ತೊಳೀರಿ. ಆದಷ್ಟು ಫೇಸ್ ಪ್ಯಾಕ್ ಎಲ್ಲ ಹಚ್ಚಬೇಕಾದ್ರೆ 2 ಕೈಯಿಂದನೂ ಸ್ಕಿನ್ಗೆ ಸರ್ಕ್ಯುಲರ್ ಮೋಷನ್ನಿಂದ ಹಚ್ಕೊಳ್ಳಿ. ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ ನಿಮ್ಮ ಸ್ಕಿನ್ನಲ್ಲಿ. ಸೊ ಗೈಸ್ ನೋಡಿ ಇವಾಗ ಕಂಪ್ಲೀಟಾಗಿ ಹಚ್ಕೊಂಡಿದ್ದೀನಿ. ಇದನ್ನು ಒಂದು 15 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಿಬಿಟ್ಟು ನನ್ನ ಸ್ಕಿನ್ ಯಾವ ಥರ ಕಾಣಿಸ್ತಾ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಗೈಸ್ ಇವಾಗ ಇದು ಕಂಪ್ಲೀಟಾಗಿ ಡ್ರೈ ಆಗಿದೆ, ಸ್ವಲ್ಪ ಅಷ್ಟೇ ಡ್ರೈ ಆಗಿಲ್ಲ, ಇನ್ನೆಲ್ಲ ಫುಲ್ ಡ್ರೈ ಆಗಿದೆ. ಸೊ ಇವಾಗ ಫೇಸ್ ವಾಶ್ ಮಾಡೋಣ ಬನ್ನಿ. ಗೈಸ್ ನೀವೇ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಇದೇ ರೀತಿ ಯಾವ್ಯಾವ ಥರ ನಿಮಗೆ ಫೇಸ್ ಪ್ಯಾಕ್ಗಳು ಬೇಕು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.